ಏನ್ ಮೇಡಮ್, ಅಕ್ಕಿ ಭಾಗ್ಯ ಹಣ ಕ್ಯಾನ್ಸಲ್ ಆಗ್ತಾ ಇದೆಯಾ? ಏನಿದು ಹೊಸ ರೂಲ್ಸು? ಎಲ್ಲರಿಗೂ ಒಂದು ಶಾಕಿಂಗ್ ನ್ಯೂಸು. ಕೆಲವೊಂದಷ್ಟು ಜನ ವಿಡಿಯೋಗಳನ್ನ ಮಾಡಿ ಹಾಕಿದ್ದಾರೆ. ಇನ್ಮುಂದೆ ಅನ್ನಭಾಗ್ಯದ ಹಣ ಬರೋದಿಲ್ಲ ಅಂತ ಹೇಳಿ. ಸೊ ಏನಿದು ವಿಚಾರ? ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ? ನಿಜವಾಗ್ಲೂ ಕ್ಯಾನ್ಸಲ್ ಆಗ್ತಾ ಇದೆಯಾ? ಏನಿದ್ರು ಆಲ್ಟರ್ನೇಟಿವ್ ಸೊಲ್ಯೂಷನ್ ಎಲ್ಲಾನು ತಿಳಿಸ್ಕೊಡ್ಬೇಕು ಅಂತಾನೆ ಹೇಳಿ ನಾನ್ ಬಂದಿರುವಂತದ್ದು. ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸೊ ನಾನು ನಿಮ್ಮ ಸ್ವಾತಿ. ಸೊ ಇನ್ನು ನನ್ನ ಚಾನೆಲ್ಗೆ ಹೊಸಬ್ರಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ತೋರಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ವಿಷಯ ಏನು ಅಂತ ಹೇಳಿದ್ರೆ, ವಿಷಯ ಹೇಳೋದಕ್ಕಿಂತ ಮುಂಚೆ ದಯವಿಟ್ಟು ನಾನು ಹೇಳೋದು ಒಂದೇನೆ, ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ಯಾಕಂದ್ರೆ ನೀವೇನಾದ್ರು ಮಧ್ಯ ಸ್ಕಿಪ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಕಂಟೆಂಟ್ ಅರ್ಥ ಆಗೋದಿಲ್ಲ. ಹಾಗೇನೆ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೊಬ್ಬರಿಗೆ ಅದು ಮಿಸ್ಲೀಡ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಸೊ ಅನ್ನಭಾಗ್ಯದ ಹಣ ಆಲ್ರೆಡಿ ತುಂಬಾ ಜನ ತಗೊಂತಾ ಇದ್ದೀರಾ, ತುಂಬಾ ಜನ ತಗೋತಾ ಇಲ್ಲ. BPL ಕಾರ್ಡ್ ಇರೋರೇನೆ ಕೆಲವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ತುಂಬಾ ಉದಾಸೀನ ಮಾಡ್ತಾ ಇದಾರೆ. ಅಯ್ಯೋ, ಯಾರು ತಿಂತಾರೆ ಡಿಪೋ ಅಕ್ಕಿನ ಅಲ್ವಾ? ಕೆಲವ್ರು ಏನ್ ಮಾಡ್ತಾರೆ, ಡಿಪೋ ಅಕ್ಕಿ ತಗೋಬಿಟ್ಟು ಬೇರೆ ಕಡೆನೂ ಮಾರ್ಕೊಂತ ಇದಾರೆ. ಸೊ ಇದನ್ನೆಲ್ಲ ನಾವು ದಿನನಿತ್ಯ ಲೈಫ್ ಅಲ್ಲಿ ನೋಡ್ತಾನೆ ಇರ್ತೀವಿ ಕಣ್ಮುಂದೆನೆ. ಸೊ ಇವಾಗ ಸರ್ಕಾರದಿಂದ ಇದನ್ನೆಲ್ಲ ಕಡಿವಾಣ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅನ್ನಭಾಗ್ಯದಲ್ಲಿ ಬರ್ತಾ ಇರುವಂತ ಹಣನ ಕಟ್ ಮಾಡ್ಬೇಕು ಅಂತ ಹೇಳಿ ನಿರ್ಧಾರನ ಮಾಡಿದೆ. ಸರ್ಕಾರ ಮಾಡಿದ್ಯಾ, ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದ್ಯಾ, ಎಲ್ಲಾನು ನಿಮ್ಗೆ ಇವಾಗ ಪ್ರಶ್ನೆ ಕ್ವಶನ್ ಮಾರ್ಕ್ ಆಗ್ಬೋದು. ಕರೆಕ್ಟ್ ಅಲ್ವಾ? ಸೊ ಎಲ್ಲದಕ್ಕೂ ಈಗ ಸ್ಪಷ್ಟನೆನ ಕೊಡ್ತಾ ಹೋಗ್ತೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತು, ಇಷ್ಟು ದಿನ ಆಯ್ತು ಅನ್ನಭಾಗ್ಯದ ಹಣ ಏನು 5 kg ಅಕ್ಕಿ ಪರವಾಗಿ 5 kg ಹಣ ಪ್ಲಸ್ 5 kg ಅಕ್ಕಿನ ಕೊಡ್ತಾ ಇರುವಂತ ಸರ್ಕಾರ ಸಡನ್ ಆಗಿ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದೆ. ಸೊ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲಾನು ಅಕ್ಕಿನ ಕೇಳಿದ್ರು. ಸೊ ಅವ್ರಿಗೆ ವರ್ಕೌಟ್ ಆಗ್ಲಿಲ್ಲ. ಸೊ ಅದ್ರ ಮಧ್ಯ ಬಿಜೆಪಿ ಸರ್ಕಾರ ಇಲ್ಲ, ನಾವು ಫಸ್ಟ್ ರಾಜ್ಯ ಸರ್ಕಾರದಿಂದ ಶುರು ಮಾಡಿ, ಅಂದ್ರೆ ಕೇಂದ್ರ ಸರ್ಕಾರದಿಂದ ಏನೋ ಅಕ್ಕಿನ ಕೊಡೋದಕ್ಕೆ ಶುರು ಮಾಡಿದ್ದು. ಸೊ ರಾಜ್ಯ ಸರ್ಕಾರ ನಾವು ಕೊಡ್ತಾ ಇರೋ ಅಕ್ಕಿನೇ ನೀವು ಅವ್ರಿಗೆ ತಗೊಂಡೋಗಿ ಕೊಡ್ತಾ ಇದ್ದೀರಾ ಅಂತ ಹೇಳಿ ಒಂದಷ್ಟು ಗೊಂದಲ ವಿಚಾರಗಳನ್ನೆಲ್ಲಾನು ನಾವು ನೋಡ್ತಾ ಬಂದಿದ್ವಿ. ಸೊ ಇವಾಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇಷ್ಟು ದಿನ ಅವರು ಕೆಲವೊಂದಷ್ಟು ಪ್ರೋಸೆಸ್ಗಳನ್ನ ಸ್ಲೋ ಡೌನ್ ಮಾಡಿದ್ರು. ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಅಂತ ಹೇಳ್ತಾ ಇದ್ರು, ಕೆಲವೊಂದು ಇಲ್ಲ ನಮ್ಗೆ ಇನ್ನೂ ಡಿಪೋಗಳಲ್ಲಿ ಹೋಗಿ ನೋಡಿದ್ರೆ ಅಕ್ಕಿ ಏನೋ ದೊರೆಯೋದಿಲ್ಲ, ಏನೋ ಸ್ಟಾಕ್ ಅಲ್ಲಿ ಇಲ್ಲ ಅಂತ ಹೇಳಿ ಬೋರ್ಡ್ಗಳಲ್ಲಿ ಹಾಕಿರುವಂತದನ್ನ ಎಲ್ಲಾನು ನಾವು ನೋಡ್ತಾ ಇದ್ವಿ. ಏನಕ್ಕೆ ಇಷ್ಟು ದಿನ ಆಟ ಆಡಿಸಿ ಇವಾಗ ಹೊಸದಾಗಿ ಒಂದು ರಾತ್ರೋರಾತ್ರಿ ಒಂದು ಹೊಸ ರೂಲ್ಸ್ ನ ತಗೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರೆ, ಇರುವಂತ ರೇಷನ್ ಕಾರ್ಡಿನ ಜನಗಳು, ಅಂದ್ರೆ ಸ್ಪೆಷಲಿ BPL ರೇಷನ್ ಕಾರ್ಡಿನ ಜನರಿಗೆ ಈ ಒಂದು ಅನುಕೂಲನ ಇಷ್ಟು ದಿನ ಕೊಡ್ಕೊಂತ ಬಂದಿದ್ರು. ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಇಷ್ಟು ದಿನ ಇದನ್ನೆಲ್ಲ ಸ್ಲೋ ಡೌನ್ ಮಾಡಿದ್ರು. ಯಾಕೆ ಅಂದ್ರೆ ಸರ್ವೆ ಮಾಡ್ತಾ ಇದ್ರು ಸರ್ಕಾರದವರು. ಸೊ ಆಕ್ಚುಲ್ ಆಗಿ BPL ಕಾರ್ಡರ್ಸ್ ಎಷ್ಟು ಜನ ಇದ್ದಾರೆ, ಅದರಲ್ಲಿ ಎಷ್ಟು ಜನ ಕರೆಕ್ಟ್ ಆಗಿ ರೇಷನ್ ನ ತಗೋತಾ ಇದ್ದಾರೆ, ಎಷ್ಟು ಜನಕ್ಕೆ ಹಣ ಕರೆಕ್ಟ್ ಆಗಿ ಸಿಗ್ತಾ ಇದೆ ಅಂತ ಹೇಳಿ ಒಂದು ಸರ್ವೆನ ಮಾಡಿದ್ರು. ಹಾಗಾಗಿ ಇಷ್ಟು ದಿನ ಎಲ್ಲಾನು ಪ್ರೋಸೆಸ್ ಸ್ಲೋ ಆಗಿತ್ತು. ಬಟ್ ಇನ್ಮೇಲೆ ಪ್ರೋಸೆಸ್ ಸ್ಲೋ ಆಗೋದಿಲ್ಲ, ಕ್ವಿಕ್ ಆಗಿ ನಡೆಯುತ್ತೆ. ಸೊ ಈಗ ಮ್ಯಾಟ್ರಿಗೆ ಬಂದ್ಬಿಡೋಣ. ಹಣ ಕ್ಯಾನ್ಸಲ್ ಮಾಡ್ತಾ ಇದಾರೆ ಅಥವಾ ನಮ್ಗೆ ಇನ್ಮೇಲೆ ಅಕ್ಕಿ ಸಿಗೋದಿಲ್ವಾ ಅಂತ ಹೇಳಿ. ನಾನು ಹೇಳ್ದಂಗೆ ಇಷ್ಟು ದಿನ ಸರ್ವೆ ಮಾಡಿದ್ದಾರೆ. ಸರ್ವೆಯಲ್ಲಿ 70 ಲಕ್ಷ ಜನರು, BPL ಕಾರ್ಡ್ ಹೋಲ್ಡರ್ಸ್ ಜನರು 70 ಲಕ್ಷ ಜನ ಇವಾಗಿನವರೆಗೂ ಅಕ್ಕಿನ ತಗೋತಾ ಇಲ್ವಂತೆ ಡಿಪೋಗ್ ಹೋಗಿ. ಸೊ ಇವರಿಗೆ ಈಗ ಈ ಒಂದು ಭಾಗ್ಯ ಯೋಜನೆಗಳು ಬಂದ ಮೇಲೆ ಇವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಅಕ್ಕಿ ತಗೊಂಡಿಲ್ಲ ಅಂತ ಹೇಳಿದ್ರು ನಿಮ್ಗೆ ಹಣ ಏನ್ ಬರ್ಬೇಕಾಗಿತ್ತು, ಈ ಹಣ ನಿಮ್ ಅಕೌಂಟ್ಗೆ ಬರ್ತಾ ಇದೆ. ಬಟ್ ನೀವು ಅಕ್ಕಿನೇ ತಗೋತಾ ಇಲ್ಲ. ಸೊ ಹಣ ಬರ್ತಾ ಇದೆ, ಇಲ್ಲಿ ಇವರು ಅಕ್ಕಿ ತಗೋತಾ ಇಲ್ಲ. ಈ ತರ ಒಂದು ಸರ್ವೆನ ಮಾಡಿ 70 ಲಕ್ಷ ಜನ ಅಕ್ಕಿ ತಗೋತಾ ಇಲ್ವಂತೆ ಡಿಪೋ ಇಂದ. ಹಾಗಾಗಿ ಸರ್ಕಾರ ಏನ್ ಕ್ವಶನ್ ಮಾರ್ಕ್ ಹಾಕ್ತು ಅಂತ ಹೇಳಿದ್ರೆ, ನೀವು ಅಕ್ಕಿನೇ ತಗೋತಾ ಇಲ್ಲ, ನಾವ್ ಯಾಕೆ ನಿಮ್ಗೆ ಬಿಟ್ಟಿ ಹಣನ ಕೊಡ್ಬೇಕು ಅಂತ ಹೇಳಿ ಇವ್ರಿಗೆ ಕ್ವಶನ್ ಮಾರ್ಕ್ ಆಯ್ತು. ಸೊ ಮೊದ್ಲು ರೂಲ್ಸ್ ಹೇಗಿತ್ತು ಅಂತ ಹೇಳಿದ್ರೆ, 3 ತಿಂಗಳು ನಿಮ್ಗೆ ಕಾಲಾವಕಾಶ ಇತ್ತು. 3 ತಿಂಗಳಲ್ಲಿ ನೀವು ಇನ್ ಕೇಸ್ 1 ತಿಂಗಳು ತಗೊಂಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ತಿಂಗಳು ತಗೊಂಡಿರ್ತೀರಾ, ಆಮೇಲೆ ಮತ್ತೆ ಇನ್ನೊಂದು ತಿಂಗಳು ಸ್ಕಿಪ್ ಮಾಡಿರ್ತಾರೆ. ಈ ರೀತಿ ಓವರ್ ಆಲ್ 3 ತಿಂಗಳಲ್ಲಿ ನೀವೇನಾದ್ರೂ ಡಿಪೋಗ್ ಹೋಗಿ ನಿಮ್ಮ ರೇಷನ್ ನ ತಗೊಂಡಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಒಂದು ಏನು ರೇಷನ್ ಕಾರ್ಡ್ಗೆ ಏನೇನೆಲ್ಲ ಉಚಿತವಾಗಿ ನಿಮ್ಗೆ ಡಿಪೋ ಇಂದ ಸಿಕ್ತಿತ್ತು ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ರು, ರದ್ದು ಮಾಡ್ತಾ ಇದ್ರು. ಈಗ ಸರ್ಕಾರ ಒಂದು ನಿರ್ಧಾರ ತಗೊಂಡಿರೋದೇನು ಅಂತ ಹೇಳಿದ್ರೆ, ನೀವು ಫ್ರೀ ಹಣ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಆದ್ರೆ ಬಂದು ನಮ್ಮಲ್ಲಿ ರೇಷನ್ ನ ತಗೋತಾ ಇಲ್ಲ. ಹಾಗಾಗಿ ಯಾರೆಲ್ಲ 1 ತಿಂಗಳು ಕೂಡ ಸ್ಕಿಪ್ ಮಾಡಿದ್ದೀರಾ ಇಂಥವರಿಗೆ ನಾವು ಇವಾಗ ಅನ್ನಭಾಗ್ಯ ಯೋಜನೆನ
ಕ್ಲೋಸ್ ಮಾಡ್ತೀವಿ ಅಂತ ಹೇಳಿರುವಂತದ್ದು. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳ್ಬೋದು. ಅಫಿಷಿಯಲ್ ನೋಟಿಫಿಕೇಶನ್ ಅನ್ನೋದಕ್ಕಿಂತ ಇದು ಸರ್ಕಾರ ಒಂದು ಡಿಸಿಷನ್ ನ ತಗೊಂಡು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿಲ್ಲ. ಬಟ್ ಆಹಾರ ಇಲಾಖೆ ಅವರು ಸರ್ವೇನ ಮಾಡಿಬಿಟ್ಟು ಸರ್ಕಾರಕ್ಕೆ ಒಂದು ಅಲರ್ಟ್ ನ ಕೊಟ್ಟಿರುವಂತದ್ದು. ಸೊ ಈಗ ಆಲ್ರೆಡಿ 3 months ತಗೊಂಡಿಲ್ಲ ಅಂತ ಕ್ಯಾನ್ಸಲ್ ಆಗಿರೋರು ಎಷ್ಟೋ ಜನ ಇರ್ತೀರಾ. ಸೊ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇದು ನಿಜವಾಗ್ಲೂ ಕ್ಯಾನ್ಸಲ್ ಆಗುತ್ತಾ, ನಿಜವಾಗ್ಲೂ ಕ್ಯಾನ್ಸಲ್ ಮಾಡ್ತಾರ ಅಂತ ಹೇಳಿ. ಸೊ ಇದೇನೆ ಈಗ ಆಹಾರ ಇಲಾಖೆಯವರು ಕ್ವಶನ್ ಮಾರ್ಕ್ ಹಾಕಿರೋದ್ರಿಂದ ಸರ್ಕಾರದವ್ರಿಗೂ ಲಾಸ್ ಆಗುತ್ತೆ. ಜೊತೆಗೆ ಈ ಕಡೆ ಅನ್ನಕ್ಕೆ ಏನು ಅನ್ನಭಾಗ್ಯ ನಿಜವಾಗ್ಲೂ ಬೇಕಾಗಿರೋರ್ಗು ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ಜನ ಮಿಸ್ಯೂಸ್ ಮಾಡ್ಕೊಂತ ಇದ್ದಾರೆ. ಇದಕ್ಕಾಗಿ ಟೋಟಲ್ ಆಗಿ 70 ಲಕ್ಷ ಜನ ಅಂತ ಹೇಳಿದ್ರೆ ಇವರಿಗೆ ಎಷ್ಟೋ ಕೋಟಿ ಲಾಸ್ ಆಗುತ್ತೆ. ಹಾಗಾಗಿ ಈಗ ಇದನ್ನ ಟೋಟಲ್ ಆಗಿ ಕ್ಯಾನ್ಸಲ್ ಮಾಡ್ತೀವಿ. ಯಾರೆಲ್ಲ ತಗೋತಾ ಇಲ್ಲ ಅವ್ರಿಗೆ ನಾವು 1 ತಿಂಗಳು ಯಾರೆಲ್ಲ ರೇಷನ್ ನ ತಗೊಂಡಿಲ್ಲ ಇವರಿಗೆ ನಾವು ಕ್ಯಾನ್ಸಲ್ ಮಾಡ್ತೀವಿ, ಹಣ ಕೂಡ ಕೊಡೋದಿಲ್ಲ ಅಂತ ಹೇಳ್ತಾ ಇರುವಂತ ಆಹಾರ ಇಲಾಖೆ ಅವರು. ಸೊ ಇನ್ನು ಮುಂದೆ ಸರ್ಕಾರ ಇದಕ್ಕೆ ಕಠಿಣವಾದ ಒಂದು ಕ್ರಮ ತಗೊಳುತ್ತಾ ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಮತ್ತೆ ಇನ್ನೇನಾದ್ರೂ ಒಂದು ಚೇಂಜಸ್ ನ ಮಾಡುತ್ತಾ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಸೊ ಇಫ್ ಇನ್ ಕೇಸ್ ನೀವೇನಾದ್ರೂ ಇದುವರೆಗೂ ಹೋಗಿ ನಿಮ್ಮ ರೇಷನ್ ಡಿಪೋ ಅಲ್ಲಿ ರೇಷನ್ಗಳನ್ನ ತಗೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಇನ್ ಮುಂದೆಗಾದ್ರೂ ಹೋಗಿ ರೇಷನ್ ಅಲ್ಲಿ ಅಕ್ಕಿನ ತಗೊಂಬನ್ನಿ. ಅಕ್ಕಿ ನೀವು ಊಟಕ್ಕೆ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರು ದೋಸೆನೋ ಇಡ್ಲಿಗೋ ಏನಕ್ಕೋ ಒಂದು ಅಕ್ಕಿ ಯೂಸ್ ಆಗುತ್ತೆ, ಅರ್ಥ ಆಗುತ್ತೆ ಅದನ್ನ ಎಲ್ಲರೂ ತಿನ್ನೋದಿಕ್ ಆಗೋದಿಲ್ಲ ಅಂತ ಹೇಳಿ. ಸೊ ಬೇರೆ ಏನಕ್ಕಾದ್ರೂ ಅದನ್ನ ಯುಟಿಲೈಸ್ ಮಾಡ್ಕೋಬಹುದು ನೀವು. ಸೊ ಸುಮ್ನೆ ಬರ್ತಾ ಇರೋದನ್ನು ಹಾಳು ಮಾಡ್ಕೋಬಿಡಿ. ಯಾಕಂದ್ರೆ ಇಲ್ಲಿ 5 kg ಫ್ರೀ ಆಗಿ ಕೊಡ್ತಾ ಇದಾರೆ, 5 kgಗೆ ಹಣ ಕೂಡ ಕೊಡ್ತಾ ಇರೋದ್ರಿಂದ ಎಲ್ಲಾನು ನೀರಲ್ಲಿ ಹೋಮ ಮಾಡೋ ತರ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ರಾತ್ರೋರಾತ್ರಿ ಬಂದಿರುವಂತ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಎಚ್ಚೆತ್ಕೊಳ್ಳಿ, ಡಿಪೋಗಳಿಗೆ ಹೋಗಿ ರೇಷನ್ ನ ತಗೊಳ್ಳಿ, ಎಲ್ಲಾನು ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ತುಂಬಾ ಜನ ತಗೋತಾ ಇಲ್ಲ ಅಂತ ಕಂಪ್ಲೇಂಟ್ ಕೂಡ ಬಂದಿರೋದ್ರಿಂದ ಸುಮ್ನೆ ಕ್ಯಾನ್ಸಲ್ ಆದ್ರೆ ಎಲ್ಲಾನು ಲಾಸ್ ಆಗುತ್ತಲ್ವಾ. ಸೊ ಇದು ಅನ್ನಭಾಗ್ಯದ ಒಂದು ಕ್ವಿಕ್ ಅಪ್ಡೇಟ್. ಸೊ ನಿಮಗೆ ಅನ್ನಭಾಗ್ಯದ ಒಂದಷ್ಟು ಅಮೌಂಟ್ ಗಳು ಕೂಡ ರಿಲೀಸ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.